ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಇಸ್ರೋ ಭಾರತೀಯ ಸೇನಾ ಕಾರ್ಯಾಚರಣೆಯಲ್ಲೂ ಕೂಡ ನೆರವಾಗಿದೆ. ಹೇಗೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಉಗ್ರರ ಸಂಹಾರ ಮಾಡಲಿಕ್ಕೆ ಇಸ್ರೋ ಸಹಾಯ. ಭಾರತೀಯ ಸೇನೆಗೆ ಉಗ್ರರ ನೆಲೆಯನ್ನ ತೋರಿಸಿದ್ದೇನೆ ಇಸ್ರೋ. 10 ಉಪಗ್ರಹಗಳಿಂದ ಸತತವಾಗಿ ನಿಗಾ ವಹಿಸಿ ಉಗ್ರರ ನೆಲೆಯ ಕ್ಲೋಸೆಸ್ಟ್ ಫೋಟೋವನ್ನ ಇಸ್ರೋ ಕಳುಹಿಸಿಕೊಟ್ಟಿತ್ತು. ಬೆಂಗಳೂರಿನಲ್ಲಿರುವ ಇಸ್ರೋ ಕೇಂದ್ರ ಕಚೇರಿಯ ಮೂಲಕ ನಿಗಾವನ್ನು ವಹಿಸಲಾಗಿತ್ತು. ಪಾಕ್ ಸೇನಾ ಕೇಂದ್ರ ಆಗಿರಬಹುದು, ಉಗ್ರರ ನೆಲೆ ಆಗಿರಬಹುದು, ಉಗ್ರರ ಲಾಂಚ್ ಪ್ಯಾಡ್ಗಳ ಚಿತ್ರವನ್ನ ಅತ್ಯಂತ ಸನಿಹದಲ್ಲಿ ಸಂಗ್ರಹಿಸಿಕೊಟ್ಟಿತ್ತು. ಸ್ಯಾಟಲೈಟ್ ಮೂಲಕ ಚಿತ್ರವನ್ನು ಸಂಗ್ರಹಿಸಿ ಇಂಡಿಯನ್ ಆರ್ಮಿಗೆ ಇಸ್ರೋ ರವಾನಿಸಿತ್ತು. 0.6 ಮೀಟರ್ನಿಂದ 0.35 ಮೀಟರ್ ಹೈ ರೆಸಲ್ಯೂಷನ್ ಇರುವಂತಹ ಫೋಟೋ ಇದಾಗಿತ್ತು. ಈ ಫೋಟೋ ಸಿಕ್ಕಿದ್ರಿಂದ ಉಗ್ರರ ನೆಲೆಯಲ್ಲಿದೆ, ಹೇಗೆ ಅಟ್ಯಾಕ್ ಮಾಡಬೇಕು, ಯಾವ ಮಿಸೈಲ್ಸನ್ನು ಬಳಕೆ ಮಾಡಬೇಕು ಅನ್ನುವಂತಹ ಒಂದು ಮಾಹಿತಿ ಕೂಡ ಭಾರತೀಯ ಸೇನೆಗೆ ಅಂದಾಜು ಮಾಡಲಿಕ್ಕೆ ಹೆಲ್ಪ್ ಆಗಿತ್ತು. Security, water security, strategic area. You know we are having our neighbors, you all know, I need not explain. If we have to ensure safety of this country, we have to really serve through the satellite. We have to monitor the entire 7,500 kilometer seashore area, we have to monitor. And entire northern part we have to monitor continuously. Without satellite technology, without drone technology, we cannot achieve that. Today I am happy to inform that at least 10 satellites are continuously working, 24/7 working for the strategic purpose to ensure safety and security of the citizens of this country. ಅಷ್ಟು ಡೀಟೇಲ್ಸ್ ಪ್ರಕಾಶ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ನಮ್ಮ ಬಳಿ ಮಿಲಿಟರಿ ಸಾಮರ್ಥ್ಯ ಇದ್ರೂ ಕೂಡ, ನಾವು ಎಷ್ಟೇ ಶಕ್ತಿಶಾಲಿ ಆಗಿದ್ರೂ ಕೂಡ ಟೆಕ್ನಾಲಜಿಯ ಇಂಪಾರ್ಟೆನ್ಸನ್ನು ಇಸ್ರೋ ಇವತ್ತು ಮತ್ತೊಮ್ಮೆ ಜಗತ್ತಿನ ಮಟ್ಟದಲ್ಲಿ ಸಾರಿದೆ ಅಂತ ಹೇಳಬಹುದಾ ಈ ಬೆಳವಣಿಗೆಗಳ ಮೂಲಕ ಅಂತ ಹೇಳಿ? ಖಂಡಿತವಾಗ್ಲೂ ಕೂಡ ಜಗತ್ತಿನ ಮುಂದೆ ಇಸ್ರೋನ ಶಕ್ತಿ ಅನಾವರಣ ಆಗಿದೆ. ಈಗ ಭಾರತೀಯ ಸೇನೆಯಿಂದ ಪಾಕಿಸ್ತಾನದ ಉಗ್ರ ನೆಲೆಗಳು ಜೊತೆಗೆ ಏರ್ ಬೇಸ್ಗಳು, ಪಾಕಿಸ್ತಾನದ ಯಾವುದು ಪ್ರದೇಶಗಳ ಹಾನಿಯಾಗಿದ್ದಾವೆ, ಜೊತೆಗೆ ಆ ಒಂದು ಪ್ರದೇಶಗಳನ್ನು ಗುರುತಿಸಿದ್ದೆ ನಮ್ಮ ಇಸ್ರೋ. ಸೊ ಪ್ರಮುಖವಾಗಿ ಒಂದು ಪ್ರೋಗ್ರಾಮಿಂಗ್ನ ಮೂಲಕವಾಗಿ ಯಾವ್ಯಾವ ಪ್ರದೇಶದಲ್ಲಿ ಪಾಕಿಸ್ತಾನದ ವಾಯು ನೆಲೆಗಳಿದ್ದಾವೆ, ಜೊತೆಗೆ ಟೆರರ್ ಕ್ಯಾಂಪ್ಗಳಿದ್ದಾವೆ, ಜೊತೆಗೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರ್ಬೋದು, ಜೊತೆಗೆ ಈ ಒಂದು ರೆಡಾರ್ ಸಿಸ್ಟಮ್ ಆಗಿರ್ಬೋದು, ಇದೆಲ್ಲವೂ ಕೂಡ ಆ್ಯಕ್ಟಿವ್ ಆಗಿದೆನಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಅದನ್ನು ಪತ್ತೆ ಹಚ್ಚಿರುವಂಥದ್ದು ಕೂಡ ನಮ್ಮ ಇಸ್ರೋ ಬೆಂಗಳೂರಿನ ಪ್ರಧಾನ ಕಚೇರಿಯ ಒಂದಿಷ್ಟು ಸಿಬ್ಬಂದಿಗಳು, ಜೊತೆಗೆ ಹೈದರಾಬಾದ್ನಲ್ಲಿ ಇದರ ಕಾರ್ಯಾಚರಣೆ ಕೂಡ ಆಗುತ್ತೆ. ಸೊ ಆ ಇಬ್ಬರು ಹೈದರಾಬಾದ್ ಮತ್ತು ಬೆಂಗಳೂರಿನ ಇಬ್ಬರು ಸಿಬ್ಬಂದಿಗಳು ಕೂಡ ಸತತವಾಗಿ ಸುಮಾರು 10 ಉಪಗ್ರಹಗಳನ್ನು ಬಳಸ್ಕೊಂಡು ನಿರಂತರ ಫೋಟೋಸ್ಗಳನ್ನು ಕ್ಯಾಪ್ಚರ್ ಮಾಡ್ತಾ ಇತ್ತು. ಸೊ ಕ್ಯಾಪ್ಚರ್ ಆಗಿರುವಂತಹ ಫೋಟೋಗಳನ್ನು ನೇರವಾಗಿ ಭಾರತೀಯ ಸೇನೆಗೆ ಕಳಿಸ್ಕೊಡುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇತ್ತು. ಸೊ ಇದು ಕ್ಯಾಪ್ಚರಿಂಗ್ ಫೋಟೋಸ್ ಹೇಗಾಗುತ್ತೆ, ಇದರ ಕಾರ್ಯಾಚರಣೆ ಹೇಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಸೊ ಪ್ರಮುಖವಾಗಿ ಇಸ್ರೋನ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ವಿಂಗ್ ಇರುತ್ತೆ, ಈ ಒಂದು ಸ್ಯಾಟಲೈಟ್ ಇಮೇಜಿಂಗ್ ಫೋಟೋಗಳನ್ನು ಪತ್ತೆ ಹಚ್ಚುವಂಥದ್ದು. ಸೊ ಅದರಲ್ಲಿ ಪ್ರತ್ಯೇಕ ವಿಂಗ್ ಇರುತ್ತೆ, 24/7 ಕಾರ್ಯಾಚರಣೆ ಕೂಡ ಆಗುತ್ತೆ. ಸೊ ಮುಖ್ಯವಾಗಿ ಆರಂಭಿಕ ಹಂತದಲ್ಲಿ ಅಂದರೆ ಕಾರ್ಗಿಲ್ ವಾರ್ಕ್ಕಿಂತ ಮುಂಚೆ, ಅದಕ್ಕಿಂತ ಹಿಂದೆ ಕೂಡ ನಾವು ಅಮೆರಿಕ ಅಥವಾ ಬೇರೆ ಬೇರೆ ರಾಷ್ಟ್ರಗಳನ್ನು ಈ ಒಂದು ಸ್ಯಾಟಲೈಟ್ ಇಮೇಜ್ಗಳನ್ನು ಕೊಡಿ ಅಂಥೇಳಿ ಆ ಒಂದು ರಾಷ್ಟ್ರಗಳ ಮೊರೆ ಹೋಗ್ತಾ ಇದ್ವಿ. ಈಗ ನಾವು ಡೆವಲಪ್ ಆಗಿದ್ದೀವಿ. ಸೊ ಇಸ್ರೋ ಮೂಲಕವಾಗಿ ಸ್ಯಾಟಲೈಟ್ ಇಮೇಜ್ಗಳನ್ನು ಕೂಡ ಈಗ ಸಂಗ್ರಹ ಮಾಡ್ತಾ ಇದ್ವಿ. ಆಗಲೇ ಹೇಳ್ತಾ ಇದ್ದೆ ಇದನ್ನು ಹೇಗೆ ಸಂಗ್ರಹ ಮಾಡ್ತಾರೆ ಅಂತ. ಸೊ ಪರ್ಟಿಕ್ಯುಲರ್ ಆಗಿ ಸ್ಪೆಷಲ್ ಟೀಮ್ ಅಂತ ಇರುತ್ತೆ. ಸೊ 24/7 ವರ್ಕ್ ಮಾಡುತ್ತೆ. ಸೊ ಆ ಸ್ಯಾಟಲೈಟ್ನ ಮೂಲಕವಾಗಿ ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಕ್ಯಾಂಪ್ಗಳು ಇದ್ದಾವೆ ಅನ್ನುವಂಥದ್ದು ತೀರಾ ಹತ್ತಿರಕ್ಕೆ ಹೋಗಿ ಆ ಒಂದು ಫೋಟೋಗಳನ್ನು ಕ್ಯಾಪ್ಚರ್ ಮಾಡುತ್ತೆ. ಅದು ಕೂಡ 0.6 ಹಿಡ್ಕೊಂಡು 1.35 ಮೀಟರ್ ತನಕ, ಅಂದರೆ ಅಷ್ಟು ಹತ್ತಿರಕ್ಕೆ ಹೋಗಿ ಹೈ ರೆಸಲ್ಯೂಷನ್ ಫೋಟೋಗಳನ್ನು ಕ್ಯಾಪ್ಚರ್ ಮಾಡುತ್ತೆ. ಜೊತೆಗೆ ಅಲ್ಲಿನ ಮೂಮೆಂಟ್ಸ್, ಪಾಕಿಸ್ತಾನದ ಮಿಲಿಟರಿ ಕಾರ್ಯಾಚರಣೆಗಳ ಮೂಮೆಂಟ್ಸು, ಜೊತೆಗೆ ಆ ಒಂದು ಯಾವುದೆಲ್ಲ ಪ್ರದೇಶಗಳಿದ್ದಾವೆ ಅದೆಲ್ಲವನ್ನು ಕೂಡ ತುಂಬ ಕ್ಲಿಯರ್ ಆಗಿ ಕ್ಯಾಪ್ಚರ್ ಮಾಡುತ್ತೆ. ಸೊ ಕ್ಯಾಪ್ಚರ್ ಮಾಡುವಂಥ ಸಂದರ್ಭದಲ್ಲಿ ಈಗ ಇದು ಇಸ್ರೋನ ಅಧಿಕಾರಿಗಳಿಗೆ ಇಂಥದ್ದೇ ಏರ್ ಬೇಸ್ ಇದೆ ಅಥವಾ ಮಿಲಿಟರಿ ಆಫೀಸ್ಗಳಿದ್ದಾವೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಆದರೆ ಇಂಡಿಯನ್ ಆರ್ಮಿಯಿಂದ, ಭಾರತೀಯ ಸೇನೆಯಿಂದ ಈ ರೇಖಾಂಶದಿಂದ ಇಂತಿಷ್ಟು ರೇಖಾಂಶದವರೆಗೆ ನಮಗೆ ಡೇಟಾ ಬೇಕು, ಅಲ್ಲಿನ ಫೋಟೋಸ್ಗಳನ್ನು ಬೇಕು ಅನ್ನುವಂಥದ್ದು ಮಾತ್ರ ಬೇಡಿಕೆ ಇಡುತ್ತೆ. ಸೊ ಆ ಒಂದು ರೇಖಾಂಶಗಳ ದತ್ತಾಂಶವನ್ನು ಕ್ರೋಢೀಕರಣ ಮಾಡಿಕೊಂಡು ನೇರವಾಗಿ ಭಾರತೀಯ ಸೇನೆ ಕೊಡುತ್ತೆ. ಸೊ ಅದರ ಒಂದು ಪ್ರೋಗ್ರಾಮಿಂಗ್ ಮತ್ತು ಸಾಫ್ಟ್ವೇರನ್ನು ಇನ್ಸ್ಟಾಲೇಷನ್ ಮಾಡಿಕೊಂಡು ಅದನ್ನು ಬಳಸ್ಕೊಂಡು ನೇರವಾಗಿ ದಾಳಿ ಮಾಡುವಂಥ ಪ್ರಯತ್ನಗಳು ಭಾರತೀಯ ಸೇನೆಯಿಂದಲೂ ಕೂಡ ಆಗುತ್ತೆ. ಸೊ
ಸೊ ಈ ಒಂದು ಪ್ರಯತ್ನದಲ್ಲಿ ಇಸ್ರೋನ ಮಹತ್ವದ ಹೆಜ್ಜೆ ಜೊತೆಗೆ ಬೆಳವಣಿಗೆಗಳು ಕೂಡ ಹೌದು. ಇಸ್ರೋ ಕೊಟ್ಟಂತಹ ಫೋಟೋಗಳನ್ನ ಆಧಾರವಾಗಿಟ್ಕೊಂಡು ಅದನ್ನ ಬಳಸ್ಕೊಂಡು ಇದೀಗ ಪಾಕಿಸ್ತಾನದ ಸುಮಾರು ವಾಯುನೆಲೆಗಳ ಮೇಲೆ ದಾಳಿ ಮಾಡೋದಕ್ಕೆ ಸಹಾಯ ಆಗಿದೆ. ಪ್ರೇಮ್. ಓಕೆ ಪ್ರಕಾಶ್, ಯಾವುದೇ ಕಾರ್ಯಾಚರಣೆ ಸಕ್ಸಸ್ ಆಗಬೇಕು ಅಂದರೆ ಪಕ್ಕಾ ಮಾಹಿತಿ ಇರಬೇಕು. ಆ ಪಕ್ಕಾ ಮಾಹಿತಿಯನ್ನು ತೆಗೆದುಕೊಡುವ ಹೆಕ್ಕಿ ಕೊಡುವಂತಹ ಕೆಲಸವನ್ನು ನಮ್ಮ ಇಸ್ರೋ ಮಾಡಿದೆ. ಹಾಗಾಗಿಯೇ ಕರಾರುವಕ್ಕಾದಂತಹ ದಾಳಿ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡುವಲ್ಲಿ ಇಸ್ರೋ ತೆಗೆದುಕೊಂಡಂತಹ ಈ ಫೋಟೋ ಇದೆಯಲ್ಲ, ಈ ಮಾಹಿತಿ ಇದೆಯಲ್ಲ, ದೊಡ್ಡ ಪಾತ್ರವನ್ನು ನಿರ್ವಹಿಸಿರುವಂಥದ್ದು.